ಹನುಮಂತ್ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ 7. ಮಾನವ ಬಂಧುತ್ವ ವೇದಿಕೆ ಕರ್ನಾಟಕ ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳಿಂದ ಬಸವ ಪಂಚಮಿ ಆಚರಣೆ. ಗದಗ ಜಿಲ್ಲೆಯ ರೋಣ ತಾಲೂಕಿನ ಭೀಮಸೇನ್ ಜೋಶಿ ತಾಲೂಕು ಆಸ್ಪತ್ರೆಯಲ್ಲಿ ಇರುವ ರೋಗಿಗಳಿಗೆ ಹಾಲು ಹಾಗೂ ಬಿಸ್ಕೆಟ್ಗಳನ್ನು ಹಂಚಲಾಯಿತು. ಬಳಿಕ ಮಾನವ ಬಂಧುತ್ವ ವೇದಿಕೆ ತಾಲೂಕು ಸಂಚಾಲಕ ವೀರಪ್ಪ ತೆಗ್ಗಿನಮನಿ ಮಾತನಾಡಿ, ಅಮೃತ ಸಮನಾದ ಹಾಲನ್ನು ದೇವರು ಧರ್ಮದ ಹೆಸರಿನಲ್ಲಿ ಹಾಳುಗಿಡುವುದು ಶ್ರೇಷ್ಠವಲ್ಲ. ಈ ಹಾಲನ್ನು ಮಕ್ಕಳು, ಬಡವರು, ರೋಗಿಗಳಿಗೆ ಹಾಗೂ ವೃದ್ಧರಿಗೆ ನೀಡಿದರೆ ನಿಜವಾಗಿಯೂ ದೇವರು ಸಂತೃಪ್ತಿಯಾಗುತ್ತಾನೆ. ಹಸಿದ ಜನರಲ್ಲಿ ದೇವರನ್ನ ಕಾಣಬೇಕು ಹಾಗೂ ಕಲ್ಲು, ಮಣ್ಣು ದೇವರುಗಳಿಗೆ ಹಾಲು ಹಾಕುವುದರಿಂದ ಅದು ಮಣ್ಣು ಪಾಲಾಗಿ ಹೋಗುತ್ತದೆ. ಹಾಗಾಗಿ ಇಂತಹ ಮೌಢ್ಯ ಆಚರಣೆಗಳಿಂದ ಜನತೆ ದೂರ ಸರಿಯಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಹಿರಿಯ ದಲಿತ ಮುಖಂಡರು ಎಸ್.ಎಚ್. ಜೋಗಣ್ಣವರ್ ಹಾಗೂ ಶ್ರೀಧರ್ ನಾಯಕ್, ಸಂತೋಷ್ ಕಡಿವಾಲ್, ಹನುಮಂತ ಚಲವಾದಿ, ಬಸವರಾಜ್ ತಳವಾರ್, ಶಂಕರಪ್ಪ ಚಲವಾದಿ, ಬಸವರಾಜ್ ಕಾಳೆ, ಜೀವನ್ ಸಾವು ಮುಚ್ಕಿ, ಮಂಜುನಾಥ್ ಚಲವಾದಿ ಅನೇಕರು ಉಪಸ್ಥಿತರಿದ್ದರು. ಭೀಮಧ್ವನಿ ನ್ಯೂಸ್ 7. ಇದರ ಸಂಸ್ಥಾಪಕರಾಗಿರತಕ್ಕಂಥ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು ಅನ್ನೋರು ಹಾಗೂ ನಮ್ಮ ರಾಜ್ಯ ಮಾನವ ಬಂಧುತ್ವ ವೇದಿಕೆಯ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಡಾಕ್ಟರ್ ಎಲ್.ವಿ. ರಾಮಚಂದ್ರಪ್ಪ ಅವರ ಒಂದು ವಿಚಾರ ಕಾರ್ಯಕ್ರಮವಾಗಿ ಇವತ್ತು ರಾಜ್ಯದಲ್ಲಿ, ದೇಶದಲ್ಲಿ ಮೌಢ್ಯ ಮೂಢನಂಬಿಕೆ ಇವತ್ತಿನ ದಿವಸ ಜಾಸ್ತಿ ಆಗಿದೆ. ಇವತ್ತು ನಾವು ಹಬ್ಬದ